ನಾನು ನನ್ನ ಜೀವನವನ್ನ ನಾನ್ ನಡೆಸ್ತಾ ಇದ್ದೀನ, ಎಲ್ಲದಕ್ಕೂ ನಾನು ಇದು ಮಾಡಿದೆ, ನಾನು ಮನೆ ಕಟ್ಟಿದೆ, ನಾನು ಸಕ್ಸಸ್ ಆದೆ, ನಾನು ಇದು ಮಾಡಿದೆ, ಆದ್ರೆ ನಾನು ನನ್ನ ಜೀವನ ನಡೆಸ್ತಾ ಇದ್ದೀನ ಅಥವಾ ಅದು ಸ್ವಯಂ ಚಾಲಿತವಾಗಿ ತನ್ನಿಂದ ತಾನೇ ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಸರ್. ಬಹಳ ಗಂಭೀರವಾದ ಪ್ರಶ್ನೆ ಇದು, ತುಂಬಾ ಗಂಭೀರವಾದ ಪ್ರಶ್ನೆ. ನಾನು ಹೀಗೆ ಹೇಳಿದ್ರೆ ಹಾಗೆ ತರ್ಕ ಮಾಡ್ಬೋದು, ಹಾಗೆ ಹೇಳಿದ್ರೆ ಹೀಗೆ ತರ್ಕ ಮಾಡ್ಬೋದು. ತರ್ಕಕ್ಕೆ ಅತ್ಯುತ್ತಮವಾಗಿರೋ ಪ್ರಶ್ನೆ ಇದು. ಆದ್ರೆ ಅಧ್ಯಾತ್ಮದಲ್ಲಿ ತರ್ಕಕ್ಕೆ ಅವಕಾಶ ಇಲ್ಲ. ಅಧ್ಯಾತ್ಮದಲ್ಲಿ ಏನಿದೆ, ಹಿಂದೆ ನಡೆದಿರ್ತಕ್ಕಂಥದ್ದು, ಯೋಗಿಗಳು, ಅನುಭಾವಿಗಳು, ಅವರ ಅನುಭವದ ಹಿನ್ನೆಲೆಯಲ್ಲಿ ನಾವು ಹೇಳೋದಾದ್ರೆ, ಅವರ ಜ್ಞಾನದ ಹಿನ್ನೆಲೆ, ಅವರ ವಿವೇಕ ಜ್ಞಾನದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಪತ್ರಿಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಆಲೋಚನೆಗಳೇ ನಮ್ಮ ಜಗತ್ತು ಅಂತ ಹೇಳಿದ ಮೇಲೆ ಪತ್ರಿಜಿಯವರು ಇಲ್ಲಿ ಕರ್ಮ ಸಿದ್ಧಾಂತನೂ ಬರುತ್ತೆ, ಆಮೇಲೆ ವಿಧಿ ಲಿಖಿತ ಅಂತ ಹೇಳ್ತಾರಲ್ಲ, ವಿಧಿ ನಾವ್ ಈಗಾಗಲೇ ಎಲ್ಲ ಬರ್ಕೊಂಡ್ ಬಂದ್ಬಿಟ್ಟಿದೀವಪ್ಪ, ಅಥವಾ ನಾವು ಬರ್ಕೊಂಡ್ ಬಂದಿಲ್ಲ, ಯಾರೋ ನಮಗೋಸ್ಕರ ಬರ್ದಿದ್ದಾರೆ ಹಣೆ ಬರಹ. ಈ ಹಣೆ ಬರಹನೂ ಬಂದ್ಬಿಡುತ್ತೆ. ಹಣೆ ಬರಹನ ಅಳ್ಸಕ್ಕಾಗಲ್ಲ, ನಾವು ಮತ್ತೆ ರೀರೈಟ್ ಮಾಡ್ಕೊಳಕ್ ಆಗಲ್ಲ, ಪುನರ್ನಿರ್ಮಾಣ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಹಣೆ ಬರಹ ಅಂತ ಅನ್ನೋದು ಬೇರೆ ಏನೂ ಅಲ್ಲ, ನಮ್ಮ ಕರ್ಮದ ಫಲಗಳನ್ನ ನಾವು ಇಟ್ಕೊಂಡ್ ಬಂದಿದ್ದೀವಿ, ಅದನ್ನ ಇಲ್ಲಿ ಅನುಭವಿಸ್ಬೇಕಲ್ಲ, ಅದನ್ನೇ ವಿಧಿ ಅಂತಾನೂ ಕರೀತಾರೆ, ಕರ್ಮದ ಫಲಗಳು ಅಂತ ಕರೀತಾರೆ, ಹಣೆ ಬರ ಅಂತಾನೂ ಕರೀತಾರೆ. ಬೇರೆ ಬೇರೆ ಟರ್ಮಿನಾಲಜಿ ಇದೆ ಅಷ್ಟೇ. ಒಂದಂತೂ ಸತ್ಯ, ನಮ್ಮ ಜೀವನವನ್ನ ನಾವೇ ಒಂದು ಮಟ್ಟಕ್ಕೆ, ಒಂದು ಲೆವೆಲ್ಗೆ ಪ್ಲಾನ್ ಮಾಡಿಕೊಂಡು ಜೀವನದ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಅಂತ ಅನ್ನೋದಂತೂ ಸತ್ಯ. ಇದು ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅದು ನಮ್ಮ ಅರಿವಿಗೆ ಬರಬೇಕು ಅಂತಂದ್ರೆ ಧ್ಯಾನದ ಮೂಲಕ ಅರಿವಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಅರಿವಿಗೆ ಬರದೇ ಇದ್ರು ಕೂಡ ಆ ಒಂದು ದಿಕ್ಕು ನಮಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ದಿಕ್ಕಿನಲ್ಲಿ ನಾವು ಅರಿವಿನಿಂದ ಹೋಗ್ತೀವೋ ಅರಿವಿಲ್ಲದೆ ಹೋಗ್ತೀವೋ ಅಂತೂ ಹೋಗ್ತಾ ಇರ್ತೀವಿ. ಅಂದ್ರೆ ಒಂದು ಮಾರ್ಗ ಹೋಗ್ತಾ ಇರುತ್ತೆ ನಮ್ಮಲ್ಲಿ. ಪತ್ರಿ ಸರ್ ಹೇಳೋದೇನು ಅಂತಂದ್ರೆ, ನಮ್ಮ ಆಲೋಚನೆಗಳೇ ನಮ್ಮ ಜಗತ್ತು ಅಂತ ಹೇಳಿದಾಗ, ಅಜ್ಞಾನದ ಸ್ಥಿತಿಯಲ್ಲಿ ಇದ್ದಾಗ ಒಂದು ರೀತಿ ಇರುತ್ತೆ, ಜ್ಞಾನ ಬಂದಾಗ ಒಂದು ರೀತಿ ಇರುತ್ತೆ ಅಂತ ಹೇಳ್ತಾರೆ. ಹೌದಾ? ಅಜ್ಞಾನ ಅಂತಂದ್ರೆ ಏನು, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ ಅಂತಂದಾಗ ನಾವು ಇನ್ನೊಬ್ಬರನ್ನ ನೋಡ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ಕೊಂಡು ಹೋಗ್ತೀವಿ, ಅದೇ ಸರಿ ಅಂತ ಅನ್ಕೊಳ್ತೀವಿ. ಲೋಕದ ನಿಯಮ ತಿಳ್ಕೊಂಡಾಗ, ನಮ್ಮ ಹಿಂದಿನ ಕರ್ಮಗಳದ್ದು ಇದ್ರದ್ದು ಏನು, ನಾವು ಯಾರು ಅಂತ ತಿಳ್ಕೊಂಡಾಗ, ಜ್ಞಾನ ಬಂದಾಗ ನಾವು ಇದು ಸರಿ ಅಲ್ಲ, ಇದು ಸರಿ ಅಲ್ಲದ ಮಾರ್ಗ, ಸರಿಯಾದ ಮಾರ್ಗ ಇದು ಅಂತ ಅಂದಾಗ ನಾವು ಸರಿ ಹೋಗ್ತೀವಿ. ಅಂದ್ರೆ ಇಲ್ಲಿ ನೀವು ಹೇಳೋದು ಆಯ್ಕೆ ಚಾಯ್ಸ್. ಈ ಭೂಮಿಯಲ್ಲಿ ನಿಮಗೆ ಸಂಪೂರ್ಣವಾದ ಸ್ವೇಚ್ಛಾ ಇದು ಆಯ್ಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಿಮ್ಮಿಷ್ಟ. ಪತ್ರಿ ಸರ್ ಎಂಥ ಒಂದು ಉದಾಹರಣೆ ಹೇಳಿದ್ದಾರೆ ಅಂತಂದ್ರೆ ನನಗೆ ಇವತ್ತಿಗೂ ಕೂಡ ಆಶ್ಚರ್ಯ. ಯಾರೋ ಅವನ ಎದುರುಗಡೆ ಇದಾನಲ್ಪ, ನಿನ್ ಸಿಟ್ಟು ಬಂದ್ಬಿಟ್ಟಿದೆ ಅಲ್ವಾ, ಮರ್ಡರ್ ಮಾಡ್ಬೇಕು ಅಂತ ನೀನು ಅಂದ್ಕೊಂಡಿದ್ಯಾ, ಮಾಡು ಮರ್ಡರ್, ಯಾರು ಬೇಡ ಅಂತಾರೆ. ಆದ್ರೆ ತತ್ಪರಿಣಾಮಕ್ಕೆ ಸಿದ್ಧವಾಗಿರು. ನೀನು ಆಲೋಚನೆ ಮಾಡಿದ್ರೆ, ಈಗ ನಾವು ದಿನಪತ್ರಿಕೆನಲ್ಲಿ ಓದ್ತೀವಲ್ವಾ, ದಿನಪತ್ರಿಕೆಯಲ್ಲಿ ಓದ್ತೀವಿ, ಲೋಕಾಯುಕ್ತ ರೈಡ್ ಆಯ್ತು, ಅವನ ಅಂಥ ಇಂಜಿನಿಯರ್ ಅವನು ಬಲೆಗೆ ಬಿದ್ದ, ಇಷ್ಟು ಕೋಟಿ ಅಷ್ಟು ಕೋಟಿ ಅಲ್ಲ, ಅಷ್ಟು ಕೋಟಿ ತಗೊಂಡವನು ತಿನ್ನೋದು ಇಷ್ಟೇ, ಇದು ಅಷ್ಟೆಲ್ಲ ಓದಿರ್ತಾರೆ, ಇಷ್ಟೆಲ್ಲ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರ ಆಯ್ಕೆ ಮತ್ತೆ ಅಲ್ಲಿ ಬರುತ್ತೆ. ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಮುಖ್ಯಮಂತ್ರಿ ಸೀಟ್ ಇರೋದು ಒಂದೇ ಅಪ್ಪ, ಪ್ರಧಾನಮಂತ್ರಿ ಸೀಟ್ ಇರೋದು ಒಂದೇ, ಆದ್ರೆ ಆ ಸೀಟು ಎಷ್ಟು ಜನಕ್ಕೆ ಬೇಕು, ಏನ್ ಫೈಟ್ ಮಾಡ್ತಾರೆ. ಯಾಕೆ? ಅವರ ಆಯ್ಕೆ ಅದು ಆಗ ತನಕ ಅವ್ರಿಗೆ, ಅದಾದ ಮೇಲೆ ಅವ್ರಿಗೆ ಒಂದು ಅಚೀವ್ಮೆಂಟ್, ಯಶಸ್ಸು ಅಂತ ಹೇಳ್ತಿದ್ವಲ್ಲ ನಾವು, ಅಚೀವ್ಮೆಂಟ್, ಲೌಕಿಕವಾದ ಅಚೀವ್ಮೆಂಟ್, ಅವಾಗ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಈ ಆಯ್ಕೆಗಳಿದ್ದಾಗ ಅವನು ಮರ್ಡರ್ ಮಾಡಬೇಕು, ಆಕಸ್ಮಿಕವಾಗದ್ದು ಬೇರೆ, ಕರ್ಮಾನುಸಾರ ಆಗೋದು ಬೇರೆ, ಉದ್ದೇಶಪೂರ್ವಕವಾಗಿ ಆಗೋದು ಬೇರೆ. ಈ ತರ ಈ ಭೂಮಿಯಲ್ಲಿ ನಮಗೆ ಎಲ್ಲ ಸ್ವಾತಂತ್ರ್ಯನೂ ಉಂಟು, ಆದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಮಾತ್ರ ನಾವು ಅನುಭವಿಸಲೇಬೇಕು. ಈ ಕರ್ಮ ಸಿದ್ಧಾಂತನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ಯಾವತ್ತೂ ಕೂಡ ಕೆಟ್ಟ ಮಾರ್ಗಕ್ಕೆ ಹೋಗಲ್ಲ, ಅಂದ್ರೆ ಸರಿಯಲ್ಲದ ಮಾರ್ಗಕ್ಕೆ ಹೋಗಲ್ಲ, ಸರಿಯಾದ ಮಾರ್ಗಕ್ಕೆ ಹೋಗ್ತಾನೆ. ಆಯ್ಕೆ ಯಾವಾಗ ಬರುತ್ತೆ ಅಂತಂದ್ರೆ, ಜ್ಞಾನ ಇದ್ದಾಗ ಸರಿ ತಪ್ಪುಗಳ, ಆಯ್ತಾ, ಒಳ್ಳೇದು ಕೆಟ್ಟದ್ದಲ್ಲ. ನಾನು ಮತ್ತೆ ಹೇಳ್ತೀನಿ, ಕಳೆದ ಸಂಚಿಕೆನಲ್ಲಿ ಅದೇ ಹೇಳಿದೆ ನಾನು. ಒಳ್ಳೇದು ಕೆಟ್ಟದ್ದು ಅಂತ ಅನ್ನೋದು ಒಬ್ಬೊಬ್ರಿಗೂ ಒಂದೊಂಥರ ಇರುತ್ತೆ. ಸರಿ ತಪ್ಪುಗಳು ಅಂತಂದ್ರೆ ಲೋಕಕ್ಕೆ ಇರೋದು ಒಂದೇ ನಿಯಮ. ಅದು ಗೊತ್ತಾದಾಗ ನಮ್ಮ ಆಯ್ಕೆಗಳು ಬದಲಾವಣೆ ಆಗುತ್ತೆ, ಜೀವನದ ಆಯ್ಕೆನೆ ಬದಲಾವಣೆ ಆಗಬಹುದು. ಇಲ್ಲ ಅಂತಂದ್ರೆ ನಮ್ಮ ಕರ್ಮ ಏನ್ ಹೇಳುತ್ತೆ ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ, ಅನುಭವಿಸ್ತಾ ಹೋಗ್ತೀವಿ. ಇದು ಪತ್ರಿ ಸರ್ ಏನ್ ಹೇಳ್ತಾರೆ ಅಂತ ಅನ್ನೋದು ಸುಪ್ತ ಪ್ರಜ್ಞೆ, ನಮ್ಮ ಒಳಗಡೆ ಹಳೆ ನಂಬಿಕೆಗಳು, ಕರ್ಮದ ಆಧಾರದ ಮೇಲೆ ಜೀವನ ಕೇವಲ ಸ್ವಯಂಚಾಲಿತವಾಗಿ ನಡೀತಾ ಇದೆಯೇನೋ ಅಂತ ನಾವು ಅನ್ಕೊಂತೀವಿ.
ಅದು ಸತ್ಯವೂ ಹೌದು. ಆದ್ರೆ ಅದನ್ನ ಬದಲಾಯಿಸೋದಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಯಾಕೆಂದ್ರೆ ಆಯ್ಕೆ ಸ್ವಾತಂತ್ರ್ಯ ಇಲ್ಲಿದೆ. ನೀವು ಆಯ್ಕೆ ಮಾಡ್ಕೊಳ್ಳಿ ಆಗುತ್ತೆ. ಕೆಲವರು ಹೇಳ್ತಾರೆ ಏನೂ ಮಾಡದೆ ನಮ್ ಕರ್ಮಾನುಸಾರ ನಡೀತಾ ಇದ್ರೆ ಸುಮ್ನೆ ಕೂತ್ಕೊಂಡ್ಬಿಡ್ತೀನಿ ಅಂತಂತಂದ್ರೆ ಎಲ್ಲಾ ಬಂದ್ಬಿಡ್ತಾ ನಮ್ಗೆ ಅಂತ. ಇಲ್ಲ, ಕರ್ಮದಲ್ಲಿ ಬರ್ದಿರುತ್ತೆ, ಏನಂತ ಹಣೆ ಬರದಲ್ಲಿ ಬರ್ದಿರುತ್ತೆ, ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ ಅಂತ. ನೀವು ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಫಲ ಎಲ್ಲಿ ಸಿಗುತ್ತೆ? ಅದು ಬರ್ದಿರುತ್ತೆ. ನಾವು ಮಾಡ್ಬೇಕು. ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ ಯಾವುದು ಆಗೋದಿಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ಅದಕ್ಕೆ ಹೇಳೋದು. ಅಲ್ಲಿ ಹೊಡಿಬೇಕು, ನಾವು ಪ್ರಯತ್ನ ಪಡಬೇಕು ಅಂತ. ಇದು ಬಹಳ ಗಂಭೀರವಾದ ಪ್ರಶ್ನೆ. ನನ್ನ ಜೀವನ ನಾನೇ ಆಯ್ಕೆ ಮಾಡ್ಕೊಂಡಿದ್ದೀನಿ, ಹೌದು ಸತ್ಯ. ಯಾವಾಗ? ಮೇಲಿನಿಂದ ಬರೋಕ್ ಮುಂಚೆ. ಅದು ನನ್ನ ಜೀವನದ ಉದ್ದೇಶ, ನಮ್ಮ ಪ್ಲಾನು. ಇಲ್ಲಿಗೆ ಬಂದ ಮೇಲೆ ಎಲ್ಲ ಮರೆದೋಗಿದೆ, ಅದು ಸತ್ಯವೇ. ಹಾಗಾದ್ರೆ ಯಾವ್ದು ನಡೀತಾ ಇದೆ? ಕರ್ಮಾನುಸಾರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ ಕರ್ಮನ ನಾನು ಬದಲಾವಣೆ ಮಾಡ್ಕೋಬೇಕಂತಂದ್ರೆ ಸ್ವಪ್ರಯತ್ನ ಸ್ವಪ್ರಯತ್ನ ಸ್ವಪ್ರಯತ್ನ. ಅದು ಸ್ವಪ್ರಯತ್ನ ಯಾವಾಗ ಆಗುತ್ತೆ? ನಾಲೆಡ್ಜ್ ಇದ್ದಾಗ, ಸರಿ ತಪ್ಪುಗಳ ವಿವೇಚನೆ ಬಂದಾಗ ನಾವು ಬದಲಾವಣೆ ಆಗ್ತೀವಿ, ಮಾಡ್ಕೋತೀವಿ. ಇಲ್ಲ ಅಂತಂತಂದ್ರೆ ಶಾಶ್ವತವಾಗಿ ಒಬ್ಬ ಮರ್ಡರ್ ಆಗೇ ಇರ್ತಾನೆ ಅಷ್ಟೇ. ಕೊಲೆ ಮಾಡೋದೇ, ದರೋಡೆ ಮಾಡೋದೇ ಒಂದು ವೃತ್ತಿ ಆಗಿರುತ್ತೆ. ಅವನಿಗೆ ಜ್ಞಾನ ಅನ್ನೋದು ಬಂದ ಮೇಲೆ ಅವಾಗ ಅವನು ಪರಿವರ್ತನೆ ಆಗ್ತಾನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಪ್ರಶ್ನೆ. ನಾನು ಬದಲಾವಣೆನ ಬಯಸ್ತಾ ಇಲ್ಲ, ಅಂದ್ರೆ ಸೇಫ್ ಜೋನ್ ಒಳಗಡೆನೆ ಇರ್ಲಕ್ ಇಷ್ಟಪಡ್ತೀನಿ. ಇದು ಸರಿನಾ? ಅಂದ್ರೆ ಈ ಬದಲಾವಣೆ ಆಗ್ತಾನೆ ಇರುತ್ತೆ ಸರ್. ಎಕ್ಸಾಂಪಲ್, ನನಗಿರೋ ಶಾಲೆ ಬಹಳ ಚೆನ್ನಾಗಿದೆ, ನನಗೆ ಒಂಥರ ಸೇಫ್ ಜೋನ್ ಆಗಿದ್ದೀನಿ, ನನಗೆ ಟ್ರಾನ್ಸ್ಫರ್ ಆಗ್ಬಾರ್ದು ಅನ್ಕೊಂತೀನಿ. ಇದು ಎಕ್ಸಾಂಪಲ್ ಸರ್ ಅಷ್ಟೇ. ಆತರ ಸೇಫ್ ಜೋನ್ ಅಲ್ಲಿ ಇರ್ಬೇಕು ಅಂತ ಇಷ್ಟಪಡೋದು ಸರಿನಾ, ಅಥವಾ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೋಬೇಕಾ? ಇದು ಕೂಡ ಬಹಳ ಗಂಭೀರವಾದ ಪ್ರಶ್ನೆ. ಹಿಂದಿನ ಪ್ರಶ್ನೆ ಇದ್ದಂಗೆ ಇದೆ. ಹಿಂಗೆ ಹೇಳಿದ್ರೆ ಹಂಗೆ ತರ್ಕ ಮಾಡ್ಬೋದು, ಹಂಗೆ ಹೇಳಿದ್ರೆ ಹಿಂಗ್ ತರ್ಕ ಮಾಡ್ಬೋದು. ಅದನ್ನ ಮೊದಲೇ ಹೇಳ್ಬಿಟ್ಟು ನಾನು ತರ್ಕಕ್ಕೆ ಹೋಗೋದ್ ಬೇಡ. ಏನ್ ಹೇಳಿದ್ದಾರೆ ದಾರ್ಶನಿಕರು? ಮುಖ್ಯವಾಗಿ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ, ಪತ್ರಿಜಿಯವರು ಏನ್ ಹೇಳಿದ್ದಾರೆ? ಈಗಾಗಲೇ ನಾವು ಕಲ್ತಿದ್ದೀವಿ, ತಿಳಿದಿದ್ದೀವಿ. ಈ ಭೂಮಿ ಒಂದು ಪ್ರಯೋಗ ಶಾಲೆ. ಇಲ್ಲಿಗೆ ನಾವು ಬಂದದ್ದು ಯಾಕೆ? ಪ್ರಯೋಗಗಳನ್ನ ಮಾಡಿ ಫಲಿತಾಂಶಗಳ ಮೂಲಕ ಆತ್ಮೋದ್ಧಾರವನ್ನ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ. ನಮಗೆ ಯಾವ ಸವಾಲುಗಳು ಇಲ್ಲ ಅಂತಂತಂದ್ರೆ ಸುಮ್ಮನೆ ಇದ್ರೆ ಆತ್ಮೋದ್ಧಾರ ಆಗುತ್ತಾ? ಆಗಲ್ಲ. ಪುನರಪಿ ಜನನ ಪುನರಪಿ ಬರ್ತಾ ಇರೋದು ಜಠರೇಶಯನಂ ಅಂತ ಹೇಳ್ತಾರಲ್ಲ, ಹಾಗೆ ಬರ್ತೀವಿ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತಂತೆ ನಮ್ಗೆ, ಅಯ್ಯೋ ನಾನು ಹೋಗಿರೋದು ಇಂಥ ಕೆಲಸಕ್ಕೆ, ಆದ್ರೆ ನಾನು ಇದನ್ನ ಮಾಡ್ಲೇ ಇಲ್ವಲ್ಲ, ಯಾಕೆ? ಕೆಲವರು ತರ್ಕ ಮಾಡ್ತಾರೆ, ಹೌದು ನಾನು ಇಂಥ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ನನಗೆ ನೆನಪಿದ್ರೆ ನಾನು ಅದನ್ನ ಮುಗಿಸ್ಕೊಂಡು ಆರಾಮಾಗಿ ಬಂದಿರೋ ಜಾಗಕ್ಕೆ ಹೋಗ್ಬೋದಪ್ಪ. ಯಾಕೆ ಅದು ನನಗೆ ನೆನಪಿರಲ್ಲ? ಈ ಪ್ರಶ್ನೆ ನಾನು ಪತ್ರಿ ಸರ್ ಅವ್ರಿಗೆ ಒಂದ್ಸರಿ ಕೇಳಿದಾಗ, ವೈ ಆಲ್ ಅವರ್ ಪ್ರೀವಿಯಸ್ ಮೆಮರೀಸ್ ಆರ್ ಬೀಯಿಂಗ್ ಹಿಡನ್ ಫ್ರಮ್ ದ ಮೆಮರಿ. ನಮ್ಮ ನೆನಪಿನಿಂದ ಅದನ್ನ ಹಿನ್ನೆಲೆಗೆ ಯಾಕೆ ಸರಿಸಲಾಗತ್ತೆ ಅಂದ್ರೆ, ದಟ್ ಈಸ್ ದ ರೂಲ್ ಆಫ್ ದ ಗೇಮ್ ಅಂತಂದ್ರೆ ಅವರು. ಪತ್ರಿ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಈ ಭೂಮಿಗೆ ನಿಯಮ ಇರೋದು ಹಾಗೆ. ಈ ಭೂಮಿಗೆ ನೀನು ಬಂದ ಮೇಲೆ ನೀನು ಹೊಸದಾಗಿ ಇಲ್ಲಿಯ ನಿಯಮಗಳನ್ನ, ಯಮ ನಿಯಮಗಳು ಅಂತ ಹೇಳ್ತಾರಲ್ಲ, ಅದನ್ನೇ ನಿಯಮಗಳನ್ನ, ಶಿಸ್ತನ್ನ, ವಿದ್ಯೆಯನ್ನ ಕಲಿತು ಆಮೇಲೆ ಆಟ ಆಡ್ಬೇಕು ನೀನು. ಆ ಆಟದಲ್ಲಿ ನೀನು ಗೆಲ್ಲಬೇಕು ಅಂತಂದ್ರೆ ನಿಯಮಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನಿಯಮಾನುಸಾರ ನೀನು ಆಟ ಆಡಿದ್ರೆ ನಿನ್ನ ಕೌಶಲ್ಯವನ್ನ ತೋರಿಸ್ಬೇಕು, ಅದರಲ್ಲಿ ಸಾಹಸವನ್ನ ತೋರಿಸ್ಬೇಕು. ಆಗ ನಿನಗೆ ಗೆಲುವು. ಅದು ಬಿಟ್ಬಿಟ್ಟು ನಿನಗೆ ನಿಯಮಗಳು ಗೊತ್ತಿಲ್ಲ, ಆಟವೂ ಗೊತ್ತಿಲ್ಲ ಅಂತಂದಾಗ ನೀವು ಸುಮ್ಮನೆ ಸೇಫ್ ಝೋನ್ ಅಲ್ಲಿ ಹೋಗಿ ಸುಮ್ಮನೆ ಕೂತಿರ್ತೀನಿ ನಾನು ಅಂತಂದ್ರೆ ಬೇರೆಯವ್ರ ಆಟನೇ ನೀನ್ ನೋಡ್ತಾ ಇರ್ತೀಯ ಅಷ್ಟೇ. ನೀನ್ ಆಟ ಆಡಲ್ಲ ಯಾವತ್ತಿಗೂ, ನೀನ್ ಗೆಲ್ಲೋದು ಇಲ್ಲ. ಆದ್ರಿಂದ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಭೂಮಿಗೆ ಬಂದಿರುವುದು ಕಲಿಯಲು ಮತ್ತು ವಿಕಸನ ಹೊಂದಲು. ಪತ್ರಿ ಸರ್ ಹೇಳೋದು ಕೇವಲ ಸುಲಭವಾದ ಭೌತಿಕ ಜೀವನವನ್ನು ನಡೆಸಲು ಅಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ತಿಂದು ಉಂಡು ಸಂಸಾರ ಮಾಡಿಕೊಂಡು ಮಕ್ಕಳನ್ನ ಮಾಡಿಕೊಂಡು ಸಾಯೋದಿಕ್ಕಲ್ಲ ಬಂದಿರೋದು. ನಾವು ಸಾಹಸವನ್ನ ಮಾಡ್ಬೇಕು. ಯಾವಾಗ್ಲೂ ಸೇಫ್ ಝೋನ್ ಅಲ್ಲೇ ಇದ್ರೆ ಸವಾಲುಗಳಿರೋದಿಲ್ಲ. ಸವಾಲುಗಳಿಲ್ಲ ಅಂತಂದಾಗ ಪಾಠಗಳು ಇಲ್ಲ, ಲೆಸನ್ಸು ಇಲ್ಲ. ಲೆಸನ್ಸ್ ಇಲ್ಲ ಅಂತಂದಾಗ ಕಲಿಕೆಯೂ ಇಲ್ಲ. ಕಲಿಕೆ ಇಲ್ಲ ಅಂತಂದಾಗ ಆತ್ಮೋದ್ಧಾರ ಇಲ್ಲವೇ ಇಲ್ಲ, ಜೀರೋ. ಆದ್ರಿಂದ ಒಂದಕ್ಕೊಂದೊಂದು ಸಂಬಂಧ ಇದೆ. ಯಾವತ್ತೂ ಕೂಡ ಚಾಲೆಂಜಸ್. ಅದಕ್ಕೆ ಪತ್ರಿ ಸರ್ದು ಬಹಳ ತೆಲುಗಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಸಾಹಸಂ ಚೈರ ಡಿಂಬಾಕ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಅವರು. ಸಾಹಸಗಳನ್ನು ಮಾಡಬೇಕು ನೀನು ಅಂತ. ಸಾಹಸಗಳು. ಆಮೇಲೆ ಇನ್ನೊಂದು ನನಗೆ ತುಂಬಾ ಇಷ್ಟವಾದ ಏನು ಅಂತಂದ್ರೆ, ಸಾಹಸ ನಾನಾಗಿ ನಾನು ಮಾಡಕ್ ಹೋಗೋದ್ ಬೇಡ. ನನ್ನ ಪಾಲಿಗೆ ಬರುತ್ತೆ ನೋಡಿ, ಅದನ್ನ ಅಕ್ಸೆಪ್ಟ್ ಆರು ಮಾಡ್ಕೊಂಡು ಅದನ್ನ ಎದುರಿಸ್ಬೇಕು. ನಾವು ಹುಡ್ಕೊಂಡು ಹೋಗೋದ್ ಬೇಡ.
ಬಂದಿದೆ ಅಯ್ಯೋ ನನಗ್ ಬೇಡಪ್ಪ ಅಂತ ದೂರ ಹೋದ್ರೆ ಹುಡ್ಕೊಂಡ್ ಬರ್ತಾವಂತೆ ಅವು. ನಮ್ ಕರ್ಮಾನುಸಾರ ಯಾವ್ದೋ ಬಂದಿದೆ ಅಂತಂದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ಸ್ವೀಕಾರ ಮಾಡ್ಬೇಕು ನಾವು. ಆವಾಗ ನಮ್ಮ ಆತ್ಮದ ಬೆಳವಣಿಗೆಗೆ ಅದು ಪಾಠಗಳಾಗತ್ತೆ ಅಂತ ಹೇಳಿ. ಕಷ್ಟಗಳು ಮತ್ತು ಸವಾಲುಗಳು ಆತ್ಮದ ಬೆಳವಣಿಗೆಗೆ ಪಾಠಗಳಾಗಿವೆ ಅಂತ ಪತ್ರಿ ಸರ್ ಹೇಳ್ತಾರೆ. ಕೇವಲ ಆರಾಮವನ್ನು ಮಾತ್ರ ನಾವು ಯಾವತ್ತೂ ಅರಸಬಾರದು, ಬಯಸಬಾರದು. ಅದ್ರ ಬದಲಿಗೆ ನಾವು ನಮ್ಮನ್ನು ಉನ್ನತೀಕರಿಸಿಕೊಳ್ಳುವ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಬೇಕು, ಅದನ್ನ ಸ್ವೀಕರಿಸಬೇಕು. ಇದೇ PSSM ನ ಒಂದು ಪ್ರಮುಖವಾದ ಉದ್ದೇಶ. PSSM ನಲ್ಲಿ ಯಾರು ಕೂಡ ಆರಾಮವನ್ನ ಬಯಸೋದಿಲ್ಲ. ಸುಪ್ತವಾಗಿಯೋ ಗುಪ್ತವಾಗಿಯೋ ಬಹಿರಂಗವಾಗಿಯೋ ಸದಾ ಚಟುವಟಿಕೆಯಿಂದ ಇರ್ತಾರೆ ಪಿರಮಿಡ್ ಮಾಸ್ಟರ್ಗಳು. ಆಯ್ತಾ? ಹೌದು ಸರ್. ಅದೊಂದು ಪ್ರಜ್ಞಾ ಜಾಗೃತಿಯ ಅಭಿಯಾನ ನಮ್ದು PSSM. ಪ್ರಜ್ಞೆ ಮೂಲಕ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಮೇಡಮ್. ಹೌದು ಸರ್. ಅದಕ್ಕೆ ಸರ್ ಇವಾಗ ಏನಂದ್ರೆ ನಮ್ದು ಶಾಲೆ ಡ್ಯೂಟಿ ಮತ್ತೆ ನಮ್ಮ ಈ ಆಧ್ಯಾತ್ಮಿಕ ಪುಸ್ತಕ ಟ್ರಾನ್ಸ್ಲೇಷನ್ ಮತ್ತೆ ಮನೆ, ಸಮಾಜ, ಬಂಧು ಬಳಗ ಎಲ್ಲವೂ ಇವು ಹೆಂಗೆ ಮ್ಯಾನೇಜ್ ಮಾಡ್ತೀರ ಅಂತ ಕೇಳ್ತಿರ್ತಾರೆ ಸರ್. ಇದು ಪ್ರತಿಯೊಬ್ಬ ಮೇಡಮ್ಗಳು ಒಂದೇ ಹೆಸರಿನವರು. ಬಹಳ ಜೋರು ನಿಮ್ಮ ಆಕ್ಟಿವಿಟೀಸ್. ಹೌದು ಸರ್. ನೋಡ್ತಾ ಇದ್ದೀನಿ ನಿಮ್ಮ ಆಕ್ಟಿವಿಟೀಸ್ನೆಲ್ಲ. ಬಹಳ ಒಳ್ಳೇದು. ಸವಾಲುಗಳು ಇದ್ರೇನೆ. ಸರ್ ಇಷ್ಟರಲ್ಲೇ ಮತ್ತೆ ಒಂದು ನಾಟಕ ಕೂಡ ಆಡ್ತಾ ಇದ್ದೀನಿ ಸರ್. ಒಂದು ಶರಣರ ನಾಟಕ. ಅದರಲ್ಲಿ ಜೀವನವೇ ಒಂದು ನಾಟಕ. ಈ ಜೀವನದಲ್ಲಿ ಮತ್ತೊಂದು ಉಪನಾಟಕ ಇರ್ಲಿ. ಒಳ್ಳೇದು. ಡೈಲಿ ಅದಕ್ಕೆ ಪ್ರಾಕ್ಟೀಸ್ ಹೋಗ್ತಾ ಇದೀವಿ ಸರ್. ಅಂದ್ರೆ ಪಿರಮಿಡ್ ನಿಜಕ್ಕೂ ಬೇರೆ ಇದಕ್ಕೆ ಹೋಲಿಸಿದಾಗ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಸರ್, ನಾವು ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಈ ಒಂದು 5 ವರ್ಷದ ಹಿಂದೆ ಇದ್ದಾಗ ಎಷ್ಟು ಆರಾಮಾಗಿದ್ವಿ, ಎಷ್ಟು ಧ್ಯಾನ ಪರಿಚಯ ಇತ್ತು. ಆದ್ರೆ ಈಗ ಕೆಲಸಗಳು ಜಾಸ್ತಿ, ಮತ್ತೆ 1 ನಿಮಿಷನೂ ಖಾಲಿ ಇರಂಗಿಲ್ಲ, ಅಷ್ಟು ಚಟುವಟಿಕೆ ಇರುತ್ತೆ ಸರ್. ಆದ್ರೂ ಬೇಜಾರಾಗಂಗಿಲ್ಲ, ಮತ್ತೆ ಎಲ್ಲವೂ ಕರೆಕ್ಟ್ ಆಗಿ ಮಾಡ್ಕೊಂತಾನೆ ಬರ್ತೈತಿ ಸರ್. ನಿಜ ಸರ್. ಪತ್ರಿಜಿಯವರು ಈ ಒಂದು ಧ್ಯಾನ ಅಂತ ಹೇಳ್ಕೊಟ್ಟಿರ್ಲಿಲ್ಲ ಅಂದ್ರೆ ನಮ್ ಲೈಫ್ ಎಲ್ಲೋಗ್ತಿತ್ತು, ಹೆಂಗಿರ್ತಿದ್ವ ನಾವೆಲ್ಲ, ಇರ್ತಿದ್ವೋ ಇಲ್ಲ ಸರ್. ನಮ್ಗೆ ಒಂದು ಜೆಟ್ ಪ್ಯಾಕ್ ಇದ್ದಂಗೆ ಮೇಡಮ್ ಇದು. ಈ ಗೇಮ್ ನಲ್ಲಿ, ಕಂಪ್ಯೂಟರ್ ಗೇಮ್ ನಲ್ಲಿ ಒಂದ್ ದೊಡ್ಡ ಕಂದಕನೋ ಒಂದ್ ಸಮುದ್ರನೋ ದಾಟೋದಿಕ್ಕೆ ನಮ್ಗೆ ಮೊದಲೆಲ್ಲ ದೋಣಿಗಳು ಇರ್ತಿದ್ವು. ಈಗ ಹಂಗಲ್ಲ. ಜೆಟ್ ಪ್ಯಾಕ್ ನಲ್ಲಿ ಕುತ್ಕೊಂಡು ಸೈ ಅಂತ ಹಾಡ್ಕೊಂಡು ಹೋಗ್ಬಿಡ್ಬೋದು. ಧ್ಯಾನ ಅಂತ ಅನ್ನೋದು ಅಷ್ಟು ಎನರ್ಜಿ ತಂದ್ಕೊಡುತ್ತೆ ನಮ್ಗೆ. 20 ನಿಮಿಷ ಆಳವಾದ ಧ್ಯಾನ ಮಾಡಿದ್ರೆ 4-5 ಗಂಟೆಗಳ ಕಾಲ ನಾವು ನಿರಂತರವಾಗಿ ಎಷ್ಟೇ ಅನಾಯಾಸವಾಗಿ ಕೆಲಸಗಳನ್ನ, ದೈಹಿಕ ಪರಿಶ್ರಮವನ್ನ ಮಾಡಬಹುದು. ಎಸ್ ಮಾಡಬಹುದು ಸರ್. ಎಸ್ ಸರ್ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ಸರ್. ಒಂದು ನಿಮಿಷದ ಎಕ್ಸ್ಪ್ರೆಷನ್ ಹೇಳ್ತೀನಿ ಸರ್. ನಾವು ಮೇಲಿಂದ ನಮ್ಮ ಆಯ್ಕೆ ತಗೊಂಡ್ ಬಂದೀವಿ ಅಂದಾಗ ನ್ಯೂ ಎನರ್ಜಿ ಮತ್ತೆ ಸತ್ಯಪಯಣ ಪುಸ್ತಕದೊಳಗಡೆ ಅಲ್ಲಿ ಟೊಬಯಾಸ್ ಮಹರ್ಷಿ ಹೇಳ್ತಾರ, ಇಲ್ಲಿ ಭೃಗು ಮಹರ್ಷಿ ಮತ್ತೆ ಅತ್ರಿ ಮಹರ್ಷಿ ಏನ್ ಹೇಳ್ತಾರಂದ್ರೆ ಒಂದಷ್ಟು ರೂಲ್ಸ್ ಇರುತ್ತೆ ಸರ್. ನೀನು ಲೈಟ್ ಅಂದ್ರೆ ಕಾಂತಿ ಅನ್ನೋದನ್ನ ಮರಿಬೇಕು, ಆಮೇಲೆ ಅಜ್ಞಾನದಲ್ಲೇ ಜೀವಿಸ್ಬೇಕು, ಜನನ ಮರಣ ಚಕ್ರದಲ್ಲಿ ನೀನು ಬರ್ಬೇಕು ಅಂತ ಹೇಳ್ತಾರೆ ಸರ್. ತಾವು ಅದನ್ನೇ ಹೇಳಿದ್ರಿ ಸರ್. ಈಗ ಕಂಪ್ಲೀಟ್ ಅಲ್ಲೇನು ಇಲ್ಲಪ್ಪ, ಇಲ್ಲಿ ಬಂದ್ಮೇಲೆ ಎಲ್ಲ ನೆನಪಿರುತ್ತೆ, ಇಲ್ಲಿ ಬಂದ್ಮೇಲೆ ಎಲ್ಲ ಅಳಸೋಗ್ಬಿಡುತ್ತೆ ಅದೆಲ್ಲ. ಅಲ್ಲಿ ನಾವು ಅದೇ ರೀತಿ ರೂಲ್ಸ್, ಈ ಭೂಮಿ ಮೇಲೆ ಇರೋ ರೂಲ್ಸ್ ಅಂದ್ರೆ, ಈಗ ನಾನು ಡಿಗ್ರಿ ಓದ್ಕೊಂಡ್ಬಿಟ್ಟಿನಿ ಅಂದ್ರೆ ಡಿಗ್ರಿ ಪಾಠ ಕಲಿಯಲ್ಲ. ನಾನು ಡಿಗ್ರಿ ಹೋಲ್ಡರ್, ಡಬಲ್ ಡಿಗ್ರಿ ಹೋಲ್ಡರ್ ಅಂದ್ರೆ ಆ ಪಾಠ ಬೇಕಿಲ್ಲ ನನ್ಗೆ ಅನ್ಕೊಂತೀನಿ. ನಾನು ಏನು ಗೊತ್ತಿಲ್ಲ ಅಂದಾಗ ನಾನು 1ನೇ ಕ್ಲಾಸಿಂದ ಕೂಡ ಕಲಿಬಹುದು ಸರ್. ಅದಕ್ಕೆ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಸರ್.